Hello everyone, welcome back to my channel. So ಲಾಸ್ಟ್ ವೀಕ್ಲಿ ವ್ಲಾಗ್ ಅಂತ ಇವಾಗ ಜಸ್ಟ್ ಅಪ್ಲೋಡ್ ಮಾಡಿದೆ. ನಂದೀಗ ಆಲ್ಮೋಸ್ಟ್ ಬರೀ ವೀಕ್ಲಿ ವ್ಲಾಗ್ ಲೈಕ್ ಆ ವೀಕ್ ಫುಲ್ದೇ ಒಂದು ವ್ಲಾಗ್ ಆಗ್ತಾಯಿದೆ. ಬಿಕಾಸ್ ಡೈಲಿ ಮಾಡೋಕ್ಕಾಗ್ತಾಯಿಲ್ಲ. ಏಕೆಂದರೆ ಎಷ್ಟು ಕೆಲಸ ಅಂದರೆ ನಂಗೆ ನಿಜ ಸುಸ್ತಾಗ್ಬಿಟ್ಟಿದ್ದೀನಿ. ಐ ಆಮ್ ಲಿಟ್ರಲಿ ಟಯರ್ಡ್ ಅನ್ಬೋದು. ಸೊ ಹಾಗಾಗಿ ವೀಕಲ್ಲಿ ಏನೇನಾಗುತ್ತೆ ಜಸ್ಟ್ ಕ್ಲಿಪ್ಸ್ ತೊಗೊಂಡಿರ್ತೀನಲ್ಲ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಒಂದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಓಪನಿಂಗ್ ಆಗ್ತಾಯಿದೆ ಈ ಸರೌಂಡಿಂಗಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ನನ್ನ ಫ್ರೆಂಡ್ ಮತ್ತು ಪ್ರಶಾಂತ್, ಲೈಕ್ ತಿಲಕ ಮತ್ತು ಪ್ರಶಾಂತ್. ಟೆಂಪಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಅವ್ರಿನ್ನೂ ಬಂದಿಲ್ಲ, ಹೊರಡಬೇಕು ಅವ್ರು ಬಂದಮೇಲೆ. ಅಷ್ಟರಲ್ಲಿ ಲೈಕ್ ನನ್ನ ಎನರ್ಜಿ ಬೂಸ್ಟರ್, ನನ್ನ ಗ್ರೀನ್ ಟೀ ಕುಡಿತಾಯಿದ್ದೀನಿ. ನನಗೆ ಇವಾಗ ಕಾಫಿ ಟೀ ಲವರ್ಸ್ ಥರ ನನಗೆ ಈ ಟೀ ಲೈಕ್ ಇಟ್ಸ್ ಮೈ ಎನರ್ಜಿ ಬೂಸ್ಟರ್, ಪವರ್ ಅಪ್ ಅನ್ಬೋದಲ್ಲ, ಆ ಥರ ನನ್ನ ಗ್ರೀನ್ ಟೀ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನನಗೂ ಸಪೋರ್ಟ್ ಮಾಡಿ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಥರ್ಸ್ಡೇ. ಮನೆ ಕೆಲಸ ಎಲ್ಲ ಆಯಿತು ಆ್ಯಂಡ್ ನಾನಿವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ಮಾಡ್ಕೋಬೇಕು. ಇವಾಗ ಮಾಡಿ ಪೂಜೆ ಮಾಡಬೇಕು. ಆ್ಯಕ್ಚುಯಲ್ ಟೈಮ್ ಇವಾಗ 8 o'clock ಆಗಿಬಿಟ್ಟಿದೆ. ಸ್ವಲ್ಪ ಲೇಟೇ ಆಯಿತು. ಸೊ ಬೇಗ ಸ್ಕಿನ್ ಕೇರ್ ಮಾಡಿಕೊಂಡು ಹಾಗೆ ಆಫೀಸಿಗೆ ಇವತ್ತು ಕ್ಲೈಂಟ್ ಪ್ಲೇಸ್ ಕೂಡ ಹೋಗಬೇಕು ಆಡಿಟಿಗೆ. ಸೊ ಬನ್ನಿ ಕ್ವಿಕ್ಕಾಗಿ ರೆಡಿಯಾಗಿ ಪೂಜೆ ಮಾಡೋಣ.
ರೆಡಿಯಾಗಿ ದೇವ್ರದ್ದು ದೀಪ ನಾನು ಪ್ರತಿ ಗುರುವಾರ ತುಪ್ಪದ ದೀಪ ಹಚ್ತೀನಿ. ಹಾಗಾಗಿ ರೆಡಿ ಆದಮೇಲೆ ನಾನು ತುಪ್ಪದ ದೀಪ ಹಚ್ಚೋಕ್ಕೆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ತೊಳ್ಕೊಂಡು ಅದಕ್ಕೆಲ್ಲ ಬತ್ತಿ ಹಾಕಿ ರೆಡಿ ಮಾಡ್ಕೊತಾ ಇದ್ದೆ. ರಾಯರಿಗೆ ತುಪ್ಪದ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಅಂತಾರೆ. ನಾನು ರಾಯರನ್ನು ತುಂಬ ಅಂದರೆ ತುಂಬ ನಂಬ್ತೀನಿ. ನಾನಿವತ್ತು ಏನಾದರೂ ನನ್ನಲ್ಲಿ ಏನೋ ಒಂದು ಬದಲಾವಣೆ, ಹಾಗೆ ನಾನಿವತ್ತು ಇಷ್ಟು ಮಟ್ಟಕ್ಕೆ ಚೆನ್ನಾಗಿದ್ದೀನಿ ಅಂದರೆ ಅದು ರಾಯರ ಆಶೀರ್ವಾದನೆ ಅಂತ ನಾನು ನಂಬಿದ್ದೀನಿ. ಯಾವತ್ತೂ ನನ್ನ ರಾಯರು ಕೈ ಬಿಡಲ್ಲ ಅನ್ನೋದನ್ನ ನಾನು ತುಂಬ ನಂಬ್ತೀನಿ. ಸೊ ನಾನು ಗುರುವಾರದೊತ್ತು ಉಪವಾಸ ಇರ್ತೀನಿ. ಪೂಜೆ ಎಲ್ಲ ಮುಗಿಸಿ ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಬಟ್ ಆಫೀಸ್ಗೆ ಹೋಗೋದ್ರಿಂದ, ಶ್ರೇಯಸ್ನ ಸ್ಕೂಲಿಗೆ ಕಳಿಸೋದ್ರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಪೂಜೆ ಮುಗಿಸ್ತೀನಿ. ಗುರುವಾರ ನನಗೊಂಥರ ಅದು ಒಂಥರ ವೈಬೇ ತುಂಬ ನನಗೆ ಸ್ಪೆಷಲ್ ಅನಿಸುತ್ತೆ. ಸೊ ಯಾವತ್ತೂ ಕೂಡ ಹೂವು ಎಲ್ಲ ಇಟ್ಕೊಂಡು ಅವತ್ತು ಎಲ್ಲ ಹೂವು ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಪೂಜೆ ಮಾಡಿದ್ಮೇಲೆ ನಾನು ವಿಡಿಯೋ ಏನು ಮುಂದಕ್ಕೆ ಮಾಡಲಿಲ್ಲ. ಬಿಕಾಸ್ ಅವತ್ತು ನನಗೆ ಕ್ಲೈಂಟ್ ಪ್ಲೇಸಿಗೆ ಕೂಡ ಆಡಿಟಿಗೆ ಹೋಗಬೇಕಿತ್ತು. ಹಾಗಾಗಿ ಅವತ್ತು ನಾನು ಫಾಸ್ಟಿಂಗ್ ಇದ್ದಿದ್ದರಿಂದ ನನಗೆ ಏನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹೇಳು. ಎಷ್ಟು ಚೆನ್ನಾಗಿ ಹೇಳ್ತೀಯ ಮಗನೆ, ಬಾ ಇಲ್ಲಿ. ನಾಚ್ಕೋಬಾರ್ದು, ಬಾ ಮಗನೆ, ಚೆನ್ನಾಗಿ ಹೇಳ್ದೆ, ಸೂಪರಾಗಿ ಹೇಳ್ದೆ, ಬಾಯಲ್ಲಿ ಸೂಪರಾಗಿ ಹೇಳ್ದೆ, ಬಾಯಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಮ್ಮ ಚಿಕ್ಕಿ ಯೂಟ್ಯೂಬ್ ಚಾನಲ್ಗೆ. ಹೇಳು ಬಾಯಲ್ಲಿ. ಬಾ ಮಗನೆ, ಬರಲ್ವಾ? ಗುಡ್ ಅಲ್ವಾ ನೀನು? ನಿಂಗೆ ಚಿಚಿ ಪಾಪ್ಕಾರ್ನ್ ಬೇಕು ತಾನೇ? ಹೇಳಮ್ಮ. ನಂಗೆ ಹೇಳಲ್ವಾ? ನಾನು ಹೋಗ್ಬಿಡ್ತೀನಿ. Please subscribe my Chickies channel. Chickies ಅಮ್ಮಸ್ ಚಾನಲ್. ಹೋಗ್ಲಿ ಬಿಡು, ಅಮ್ಮನ ಚಾನಲ್ಲು, ನಾನು ಅಮ್ಮನೇ. ಹೇಳು. ಆಮೇಲೆ ಲೈಕ್. ಹಾಂ. ಓ ಸೂಪರ್ ಮಗನೆ. ಯಾರು ಹೇಳ್ಕೊಟ್ರು ನಿಂಗಿದೆಲ್ಲ? ಹಾಂ. ನೀನೇನು ಹೇಳ್ತೀಯಮ್ಮ? ಅವನು ಹೇಳಿದ್ನಲ್ಲ, ನಾನು ಹೇಳು ನೋಡೋಣ, ನೀನು ಹೆಂಗೆ ಹೇಳ್ತೀಯ? ಹೇಳು, ನಾಚ್ಕೋಬೇಡ, ಹೇಳು.
ನೀನು ನಾಚಿ ನೀರಾಗ್ಬಿಡ ಹೇಳು. ಬೇರೆ ಏನಾದರೂ ಹೇಳಿ ಪರವಾಗಿಲ್ಲ. ನೋಡಿ ಫ್ಯೂಚರ್ ಯೂಟ್ಯೂಬರ್, ನೆಕ್ಸ್ಟ್ ಜನ್ರೇಷನ್ ಯೂಟ್ಯೂಬರ್ ಹೇಳು. ಹಾಂ, ಮದುವೆ ಆದ್ಮೇಲೆ ಮಾಡ್ತೀನಿ ಅಂದು. ಅವಳು ಫಾರಿನಿಂದ ಯೂಟ್ಯೂಬ್ ಮಾಡ್ತಾಳೆ. ಎಕ್ಸ್ಪೋರ್ಟ್ ಮಾಡ್ತಾಳೆ, ಅವಳೇನು ಗೂಡ್ಸು ಎಕ್ಸ್ಪೋರ್ಟ್. ಸೊ ದಿಸ್ ಇಸ್ ಅನದರ್ ಡೇ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಶಿ ಇಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್, ಮೋನಿಕಾ ಅಂತ. ಸೊ ಶಿ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ ಮೀ. ನಮ್ಮದು 19 years ಆಫ್ ಲಾಂಗ್ ಫ್ರೆಂಡ್ಶಿಪ್. ನನ್ನ ಲೈಫಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಲೋ ಫೀಲ್ ಆದಾಗ, ಟಯರ್ಡ್ ಆದಾಗ ಅಮ್ಮನ ಮನೆಗೆ ಹೋಗ್ಬೇಕನ್ಸುತ್ತೆ. ಬಟ್ ನಾನು ತುಂಬ ಲೋ ಫೀಲ್ ಆದಾಗ ನಾನು ಯಾರ ಹತ್ರ ಆದರೂ ಓಪನ್ ಅಪ್ ಆಗಿ ನಾನು ಏನಾದರೂ ಶೇರ್ ಮಾಡಬೇಕು, ಏನೇ ಅದು ಖುಷಿ ಇರ್ಬೋದು ಆ್ಯಂಡ್ ಬೇಜಾರೇ ಇರ್ಬೋದು, ಏನೇ ಇರ್ಬೋದು, ಶಿ ಇಸ್ ದ ಒನ್. ನನಗೆ ಏನೇ ಆದರೂ ನಾನು ನಮ್ಮಮ್ಮನ ಮನೆಗೆ ಹೋಗೋದಕ್ಕಿಂತ ಜಾಸ್ತಿ ಇವಳ ಮನೆಗೆ ಖುಷಿಯಾಗಿ ಹೋಗ್ತೀನಿ. ಆ್ಯಂಡ್ ಶಿ ಈಸ್ ಮೈ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಸೊ ಶಿ ಈಸ್ ವೆರಿ ಸ್ಪೆಷಲ್. ಆ್ಯಂಡ್ ನಾವಿಬ್ಬರೆಲ್ಲ ಇನ್ನೊಬ್ಳು ಮಿಸ್ ಆಗಿದ್ದಾಳೆ. ಅವಳನ್ನು ನಾವು ಮಿಸ್ ಮಾಡ್ಕೋತಾ ಇದ್ವಿ ಬಿಕಾಸ್ ಶಿ ಈಸ್ ಇನ್ ಶಿವಮೊಗ್ಗ. ಅವಳು ಮದುವೆ ಆಗಿ ಶಿವಮೊಗ್ಗದಲ್ಲಿ ಇರೋದು. ಐ ಮಿಸ್ ಯು ಆರಿದಿ. ಆ್ಯಂಡ್ ನಮ್ಮ 3 ಜನದ್ದು 19 years ಆಫ್ ಫ್ರೆಂಡ್ಶಿಪ್ ಯಾರ ಕಣ್ಣು ಬೀಳದೇ ಇರಲಿ. ಇವತ್ತಿನವರೆಗೂ ನಮ್ಮ ಫ್ಯಾಮಿಲಿನೇ ಆಗಿರ್ಬೋದು ಆ್ಯಂಡ್ ನಾವು ಮದುವೆ ಆಗಿರೋ ಹಸ್ಬೆಂಡ್ಸೇ ಆಗಿರ್ಬೋದು, ನಮ್ಮ ಫ್ರೆಂಡ್ಶಿಪ್ಗೆ ಯಾವುದೇ ರಿಸ್ಟ್ರಿಕ್ಷನ್ ಹಾಕಿಲ್ಲ. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ ಬ್ರೇಕ್ ಹಾಕೋದಕ್ಕೂ ಅವರು ಕಾರಣ ಆಗಿಲ್ಲ ಅನ್ಬೋದು. ಅವರೆಲ್ಲರೂ ಸಪೋರ್ಟ್ ಇದ್ರೇ ಒಂದು ಫ್ರೆಂಡ್ಶಿಪ್ನ ಇಷ್ಟು ಲಾಂಗ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಫ್ಯಾಮಿಲಿ ಅಂತ ಆದಮೇಲೆ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ.